ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾವೇರಿ ಕನ್ನಡ ವ್ಲಾಗ್ಸ್. ಇದು ವರಮಹಾಲಕ್ಷ್ಮಿದು 2ನೇ ಪಾರ್ಟ್ ಆಗಿರುತ್ತೆ. ಈ ಹಬ್ಬದ ದಿನದ್ದು ಎಲ್ಲ ಫಸ್ಟ್ ಪಾರ್ಟೆಲ್ಲ ಹಾಕಿದ್ದೀನಿ. ಎರಡನೇದು ಏನಪ್ಪ ಅಂತಂದರೆ ಮುತ್ತೈದೆಯರೆಲ್ಲ ಬಂದ್ರಲ್ವಾ, ಸೊ ಅವ್ರಿಗೆಲ್ಲ ಅರಿಶಿನ ಕುಂಕುಮ ಕೊಡೋದು ಇದು ಒಂದು ಪಾರ್ಟ್ ಆಗಿರುತ್ತೆ. ಹಬ್ಬ ಅಂದರೆ ಪೂಜೆ ಅಂದರೆ ಕಂಕಣ ಕಟ್ಕೊಂಡು ಪೂಜೆ ಮಾಡೋದು ಏನೋ ಒಂಥರ ಖುಷಿ. ಅದು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು 3 ಜನ ಕಂಕಣ ಕಟ್ಕೊಂಡು ನಾವು ಹಬ್ಬನ ಶುರು ಮಾಡಿದ್ವಿ. ಸೊ ಇವಾಗ ಈವ್ನಿಂಗು ಪೂಜೆ ಎಲ್ಲ ಮಾಡಿದ್ಮೇಲೆ ಸೊ ಮುತ್ತೈದೆಯರಿಗೆಲ್ಲ ಅರಿಶಿನ ಕುಂಕುಮ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ. ಸೊ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಅಥವಾ ಒಂದು ಬಾಗಿನ ಅವ್ರಿಗೆ ಮೊದಲೇ ಯಾವ ಥರ ತುಂಬಬೇಕು ಅಂತ ಹೇಳ್ಬಿಟ್ಟು. ಇವಾಗ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ಒಂದು ಈ ಅರಿಶಿನ ಕುಂಕುಮ ಕೊಡೋದು, ಈ ಬಾಗಿನ ಕೊಡೋದು ಒಂಥರ ಖುಷಿ. ಸೊ ನಾನು ಇದನ್ನ ಒಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸೊ ಬಾಳೆದೆಲೆಯಲ್ಲಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕೊಡೋಣ ಅಂತ ನೋಡಿ. ಮೊದಲಿಗೆ ನಾನಿಲ್ಲಿ ಈ ಥರ ಬಾಳೆದೆಲೆ ತೊಗೊಂಡಿದ್ದೀನಿ. ಒಂದು ಬ್ಲೌಸ್ ಪೀಸ್ನ ತೊಗೊತೀನಿ. ಈ ಥರ ಒಂದು ನಾವು ಬ್ಲೌಸ್ ಪೀಸು ಅದಕ್ಕೆ ನಾನು ಈ ಥರ ಇಟ್ಟುಬಿಟ್ಟು ಇದನ್ನ ಫೋಲ್ಡ್ ಮಾಡ್ತೀನಿ. ಈ ಥರ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ನಾನು ಬಳೆನ ಹಾಕ್ತೀನಿ. ಮುತ್ತೈದೆಯರೆಲ್ಲರೂ ಬಂದಾಗ ಒಂದೇ ಸಲ ಅವ್ರು ಬಂದು ಕೂತ್ಕೊಂಡಿರ್ತಾರೆ, ನಾವು ಹುಡ್ಕಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನೆಲ್ಲ ಒಂದೇ ಕಡೆ ಇಟ್ಕೊಂಡಿರ್ತೀನಿ. ಅವ್ರು ಬಂದಾಗ ಬೇಗ ಕೊಡೋಣ ಅಂತ ಹೇಳ್ಬಿಟ್ಟು. ಆ ಗಡಿಬಿಡಿಲಿ ನಮಗೂ ಒಂದು ಕೊಡೋಂಗಾಗುತ್ತೆ, ಒಂದು ಮಿಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಾನೆಲ್ಲ ಒಟ್ಟಿಗೆ ಒಂದು ಕಡೆನೇ ಇಟ್ಕೊಂಡಿರ್ತೀನಿ. ನಮ್ಮ ಅತ್ತೆ ನನಗೆ ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ನಾವು ಅರಿಶಿನ ಕುಂಕುಮ ಕೊಡುವಾಗ ವಯಸ್ಸಾಗಿರೋರಿಗೆ ಫಸ್ಟ್ ಕೊಡಬೇಕು ಅಂತ. ಯಾಕಂದರೆ ಅವ್ರ ಆಶೀರ್ವಾದ ನಮಗೆ ಶ್ರೇಷ್ಠವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ವಯಸ್ಸಾಗಿರೋರು ಅಂದರೆ ಅಜ್ಜಿ ಅಂತ ಅಲ್ಲ, ನಾನು ಆಡ್ಕೊಳ್ತಾ ಇಲ್ಲ. ಏನಂದರೆ ಅವರು ನಮಗಿಂತ ದೊಡ್ಡವರು ಇರ್ತಾರೆ, ಅನುಭವಸ್ಥರು, ಅವರಿಗೆ ಗೊತ್ತಿರುತ್ತೆ ಎಲ್ಲ, ಅವ್ರ ಆಶೀರ್ವಾದ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೆಗೆ ಈವ್ನಿಂಗ್ ಬಂದರು ನಾನು ಹೋಗಿ ಅರಿಶಿನ ಕುಂಕುಮಗೆಲ್ಲ ಏನೇನೋ ಮಾಡ್ತೀರಾ ಅನ್ಸುತ್ತೆ ಮನೇಲಿ ಕೂತ್ಕೊಂಡು. ಏನಿಲ್ಲ, ಯೂಟ್ಯೂಬ್ ಇವಾಗ ಏನೋ ಸ್ಟಾರ್ಟ್ ಮಾಡಿದ್ದೀನಿ. ಐಡಿ ಶೇರ್ ಮಾಡ್ಬೇಕಾನೆ ಎಲ್ಲರಿಗೂ ಲಿಂಕ್ ಕಳಿಸಿ. ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗುತ್ತೆ. ನಾವು ಏನ್ ಮಾಡ್ತಿರ್ತಾಳೆ ಹುಡುಗಿ ಅಂತ ನೋಡ್ಕೊಂತೀವಿ. 8971 ಇಲ್ಲ ಇದ್ದೀನಿ, ಬಂದೆ ಮಂಜು. ಇವ್ರ ಮನೆಗೆ ಹೋಗ್ಬೇಕು. ನಮ್ಮ ಮನೆಯಲ್ಲೇ ಇರು, ಮಂಜು ಮನೆಗೆ ಹೋಗಿ. ಸರಿ ಅಕ್ಕ, ನೀವು ಇದು ತಕೊಂಡ್ರಾ? ಯಾರು ಕೊಡಕ್ಕಲ್ಲ ಅಂತ ಅವ್ನಿಗೆ ಕೊಡೋದು. ಮನೆಗೆ ಬರ್ತೀನಿ. ನಿಮ್ ಮಗಳ ಇದ್ರೆ ಹೆಲ್ಪ್ ಮಾಡ್ತಿದ್ಲು ಲಾಗಲ್ಲಿ. ಸ್ಲೋ ಆಗಿ ಮಾಡಿ ಕನ್ಫ್ಯೂಸ್ ಮಾಡ್ಕೊಬಿಟ್ಟು ಇದು ಸ್ಲಿಪ್ ಆಗ್ತಾ ಇದೆ. ಅಲ್ಲಿ ಅವ್ರು ಇವ್ರು ಇದಾರಲ್ಲ, ಯಾರಪ್ಪ ಅವನ ಹೆಸರು ನೆನಪಾಗಲ್ಲ, ಶ್ಯಾಮ್ ಏನೋ ಇದೆ ನೋಡ್ರಿ ಅವನ ಹೆಸರು. ಇವರು ನಮ್ಮ ಮನೆ ಪಕ್ಕದವರು ಅಕ್ಕ, ಮತ್ತೆ ಇವರು ನಮ್ಮ ಪ್ರಣವಿರಮ್ಮ ಬರ್ಡೇಗೆ ಹೋಗಿದ್ನಲ್ಲ ಅವರು, ಮತ್ತೆ ಇವರು ನೇಹರಮ್ಮ, ಇವರು ನೇಹರಮ್ಮ, ಮತ್ತೆ ಇವರು ಜೀಜಿರಮ್ಮ, ಇವರು ಡಿಂಪಲರಮ್ಮ. ಎಲ್ಲರೂ ಒಟ್ಟಿಗೆ ಬಂದವರೆ. ನನಗಂತೂ ಫುಲ್ ಖುಷಿ ಆಗ್ತಾ ಇದೆ ಅರಿಶಿನ ಕುಂಕುಮ ಕೊಡೋಕ್ಕೆ. ಹೆಣ್ಮಕ್ಳೆಲ್ಲ ಒಂದು ಕಡೆ ಸೇರ್ಕೊಂಡ್ರೆ ಅವ್ರ ಮಾತಿಗೆ ಹರಟೆಗೆ ಕಡಿಮೆನೇ ಇರೋದಿಲ್ಲ. ಸ್ವಲ್ಪ ಮೊದಲೇ ಗೊತ್ತಲ್ವ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಪೂಜೆ ಎಲ್ಲ ಮುಗೀತು, ಊಟನೂ ಕೂಡ ಎಲ್ಲ ಆಯಿತು. ಪೂಜೆ ಅಂತೂ ಚೆನ್ನಾಗಾಯಿತು, ನನಗಂತೂ ತುಂಬ ಖುಷಿ ಆಯಿತು. ಏನೋ ಲಕ್ಷ್ಮಿ ನಮ್ಮ ಮನೇಲಂತೂ ತುಂಬ ಕಳಕಳಿ ಆಗಿದ್ರು. ಇದೆಲ್ಲ ಆದಮೇಲೆ ನಾವು ಮದುವೆಗೆ ಹೊರಟ್ವಿ. ಇವಾಗ ನಾವು ಪ್ರೆಸೆಂಟ್ ಆಗಿ ಮೈಸೂರಿಗೆ ರೀಚ್ ಆಗಿದ್ವಿ. ಮೈಸೂರಲ್ಲಿ ಒಂದು ಮದುವೆ ಇರೋದ್ರಿಂದ ನಾವು ಮೈಸೂರಿಗೆ ಹೊರಟ್ವಿ. ಅಲ್ಲಿನೂ ಸ್ವಲ್ಪ ಪ್ಲೇಸಸ್ ನೋಡ್ಕೊಂಡು ಹೋಗೋಣ ಅಂತ. ಬಟ್ ಮುಹೂರ್ತ 10:30 ಇರೋದ್ರಿಂದ ನಾವು ಇಳಿದು ನೋಡೋಕ್ಕಾಗಲಿಲ್ಲ. ಆಲ್ರೆಡಿ ಒನ್ ಟೈಮ್ ನೋಡಿದ್ದೀವಿ, ನೆಕ್ಸ್ಟ್ ಟೈಮು ಬಂದಾಗ ನೋಡೋಣ ಅಂತ ಹೇಳ್ಬಿಟ್ಟು ಸೊ ನಾವು ಮದುವೆಗೂ ಹೋದ್ವಿ. ಅಲ್ಲಿ ಕೂಡ ಮದುವೆಯಲ್ಲಿ ಫೋಟೋಸ್ ತಗೊಂಡು ಎಂಜಾಯ್ ಮಾಡಿಕೊಂಡು ಆಫ್ಟರು ನಾವು ಊಟ ಮಾಡಿಕೊಂಡು ಚೆನ್ನಾಗಿ ಹುಡುಗಿಗೆ ಗಿಫ್ಟ್ ಕೊಟ್ವಿ, ವಿಶ್ ಮಾಡಿದ್ವಿ. ತುಂಬ ಜನ ಇದ್ದರು. ಸೊ ಹಂಗಾಗ್ಬಿಟ್ಟು ನಾವು ಫೋಟೋ ಎಲ್ಲ ತಗೊಳ್ಳೋಕ್ಕೆ ಆಗಲಿಲ್ಲ, ಸ್ಟೇಜ್ ಮೇಲೆ ನಿಂತ್ಕೊಂಡಿರೋದು. ಹುಡುಗಿ ಅಂತ ಫುಲ್ ಖುಷಿಯಾಗಿದ್ರಪ್ಪ ಮದುವೆ ಅಂತ ಹೇಳ್ಬಿಟ್ಟು. ಸೊ ನಮಗೂ ಮದುವೆಗೆ ಹೋದ್ರೆ ಅಂದರೆ ಒಂದು ಎಂಜಾಯ್ಮೆಂಟು, ಖುಷಿ ಅಲ್ವಾ, ಹುಡುಗಿ ನೋಡೋದು, ಅವ್ರ ಅಲಂಕಾರ ನೋಡೋದು. ಸೊ ಆಫ್ಟರ್ ನಾವು ಊಟಕ್ಕೆ ಅಂತ ಹೋದ್ವಿ, ಊಟನೂ ಕೂಡ ಮಾಡ್ಕೊಂಡ್ವಿ. ಅಲ್ಲಿ ನಮ್ಮ ಗೆಸ್ಟ್ಗಳು ಬಂದಿದ್ದವರು, ನಮ್ಗೆ ಪರಿಚಯ ಇರೋರು ಎಲ್ಲರನ್ನೂ ಕೂಡ ಮಾತಾಡಿಸ್ಕೊಂಡ್ವಿ. ನಮ್ಮ ಪಾಪನಂತೂ ಎಲ್ಲರೂ ಎತ್ಕೊಳಕ್ಕೆ ಹೋಗೋರು, ಅವಳಂತೂ ಹೋಗ್ತಾನೆ ಇರಲಿಲ್ಲ. ಇವಾಗ ನಾವು ಊಟಿಗೆ ಹೋಗ್ತಾ ಇದೀವಿ ಮೈಸೂರಲ್ಲಿ. ನಾವು ಹೋಗ್ತಾ ಇದೀವಿ ಅನ್ನೋ ಖುಷಿ, ಮಳೆಗೂ ಇಷ್ಟ ಆಗ್ಬಿಟ್ಟಿದೆ ನೋಡಿ. ಮಳೆ ಬರ್ತಾ ಇದೆ, ಹೊರಗಡೆ ಎಲ್ಲ ಮಳೆ ಬರ್ತಾ ಇದೆ.
ಥಂಡಿ ಥಂಡಿ ವೆದರ್ ಇದೆ. ನಮ್ಮ ಊಟಿಗೆ ಹೋಗ್ಬೇಕಂದ್ರೆ ಭಾಳ ಎಂಜಾಯ್ಮೆಂಟ್ ಅನಿಸ್ತಾ ಇದೆ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಊಟಿನಲ್ಲಿ ಏನೇನು ಪ್ಲೇಸಸ್ ನೋಡ್ತೀವಿ ಅಂತ. ಮಳೆ ಅಂತೀವಿ, ನಿಮ್ಮೂರಲ್ಲಿ ಏನಂತೀರ? ಈಗ ನಾನು ಸಾಂಗ್ ಆಡ್ತೀನಿ ನೋಡಿ. ಮುಂಗಾರು ಮಳೆಯೇ ಏನು ಚುಮು ಮಳೆ ಬರ್ತಾ ಇತ್ತು. ವೆದರು ಮಾತ್ರ ಸಖತ್ತಾಗಿತ್ತು. ಆ ವೆದರಲ್ಲಿ ಅಲ್ಲಿರೋ ಜನ ಅಂತೂ ಫುಲ್ ಲಕ್ಕಿಯಪ್ಪ. ಜಿಂಕೆ ನೋಡ್ರಿ ಅಲ್ಲಿ, ನೋಡಿದ್ರಿ ನವಿಲ್ ಕುಂತೈತೆ ನೋಡು ಬಂಗಾರಿ ಅಲ್ಲಿ ನವಿಲು. ನೋಡಲ್ಲಿ ಹುಡುಗಿ ಕಾರ್ ಹೊಡಿತಾವಳೆ, ನೀನ್ ಏನ್ ಮಾಡ್ತಿದ್ಯ? ನೋಡ್ರಿ ಜಿಂಕೆ ನೋಡಿದ್ರಪ್ಪ ಜಿಂಕೆನ? ವಾ ನೋಡ್ದ ಹೆಂಗ್ ಓಡ್ತಾ ಇದ್ದಾವೆ. ನಾವು ಊಟಿಗೆ ಹೋಗ್ಬೇಕು ಅಂದ್ರೆ ಬಂಡೀಪುರ ಫಾರೆಸ್ಟ್ ಅನ್ನ ನಾವು ದಾಟ್ಕೊಂಡು ಹೋಗ್ಬೇಕು. ಬಂಡೀಪುರ ಫಾರೆಸ್ಟ್ ಒಳಗಡೆ ಜಿಂಕೆ, ಆನೆ, ಗೇಂಡ ಮೃಗ, ಆಮೇಲೆ ಕಾಡು ಎಮ್ಮೆ, ಮತ್ತೆ ಇನ್ನೊಂದು ಪ್ರಾಣಿ ಇತ್ತಪ್ಪ. ಸಾಕಷ್ಟು ನವಿಲುಗಳು, ಹಿಂಡು ಜಿಂಕೆಗಳು. ನಮ್ಮ ಪಾಪು ಅಂತೂ ನೋಡಿ ತುಂಬ ಖುಷಿ ಪಟ್ಲು. ಆ ಫಾರೆಸ್ಟ್ ಒಳಗಡೆನೆ ನೋಡ್ತಾ ಇದ್ರೇ ಒಂಥರ ಖುಷಿ. ಹೋಗ್ತಾ ಒಂದು ರಿವರ್ ನೋಡ್ಕೊಂಡ್ವಿ. ಆಫ್ಟರ್ ಒಂದು ನೀಲಗಿರಿದು ಒಂದು ಸಿಕ್ತು ನೋಡಿ, ಸಖತ್ತಾಗಿತ್ತು. ಆ ನೀಲಗಿರಿದು ಆ ಗುಂಪಾಗಿರೋ ನೀಲಗಿರಿ ನೋಡ್ತಾ ಇದ್ರೇ ಒಂದು ಖುಷಿ ಅನ್ನಿಸ್ತಾ ಇತ್ತು. ನೇಚರ್ನ ಎಂಜಾಯ್ಮೆಂಟ್ ಮಾಡೋದಿದೆಯಲ್ಲ, ಸೊ ಅದು ಒಂದು ನಮಗೆ ಕೈಗೆ ಸ್ವರ್ಗನೇ ಅನಿಸುತ್ತೆ. ನಾನಂತೂ ಫುಲ್ಲು ಕುಣಿದು ಕುಪ್ಪಳಿಸ್ತಾ ಇದ್ದೆ ಆ ಕಾರೊಳಗೆ ಕೂತ್ಕೊಂಡು. ಆ ಮಂಜು, ಆ ಮಳೆ ಮತ್ತು ಆ ವೆದರು ಸಖತ್ತಾಗಿ ಅನ್ನಿಸ್ತಾ ಇತ್ತು ಫೀಲಿಂಗು. ನಲ್ಲಿ ನೋಡೋಕ್ಕೆ ತುಂಬ ಪ್ಲೇಸಸ್ ಇದ್ದಾವೆ, ಆದರೆ ಒನ್ ಡೇಗೆ ಕವರ್ ಮಾಡೋಕ್ಕಾಗಲ್ಲ. ನಮ್ಮದು ಪ್ಲ್ಯಾನ್ ಇದ್ದಿದ್ದು ಮಂಡೇ ಆಫೀಸ್ ಇರೋದ್ರಿಂದ ಬೇಗ ರಿಟರ್ನ್ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಒಂದು ಮದುವೆ ಮುಗಿಸ್ಕೊಂಡು ನಾವು 11:30 ಒಳಗಡೆ ಬಿಟ್ಟಿದ್ದು, ನಾವು ರಿಟರ್ನ್ ಬರಬೇಕಾಗಿತ್ತು ಈವ್ನಿಂಗ್ ಒಳಗಡೆ. ಸೊ ಹಾಗಾಗಿಬಿಟ್ಟು ನಾವು ಒನ್ ಡೇನಲ್ಲಿ ಎಷ್ಟು ಕವರ್ ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡ್ವಿ. ಮತ್ತು ಅಲ್ಲಿರುವಂತಹ ಕಾಫಿ ಎಸ್ಟೇಟ್ಗಳು, ಆ ಮರಗಳು, ಆ ಗಿಡ ಅಂತೂ ನಮಗೆ ಅದ್ಭುತ ಅನಿಸುತ್ತೆ. ನಮಗೆಲ್ಲ ಈ ಕಡೆ ಎಲ್ಲ ಅಷ್ಟು ಮರಗಳನ್ನ ನೋಡೋಕ್ಕಾಗಲ್ಲ. ಸೊ ಆ ಒಂದು ವೆದರು ಚೆನ್ನಾಗಿರುತ್ತೆ. ಅಲ್ಲೊಂದು ನೈಟ್ ಒಂದು ಇನ್ಸಿಡೆಂಟ್ ಆಯಿತು. ನಾವು ಕೂತ್ಕೊಂಡಿದ್ದೀವಿ ಕಾರೊಳಗಡೆ, ಸಡನ್ನಾಗಿ ನಮ್ಮ ಎದುರುಗಡೆ ಬಂದ್ಬಿಟ್ಟು ಹುಲಿ ಕೂತ್ಕೊಬಿಡ್ತು. ನೋಡಿದ್ರೆ ನಮಗಂತೂ ಫುಲ್ಲು ಎಲ್ಲರೂ ಗಾಬರಿಯಾಗಿದ್ದೀವಿ. ಹಾರನ್ನೂ ಮಾಡೋಂಗಿಲ್ಲ, ಸೈಲೆಂಟಾಗಿರಬೇಕು. ಇದು ಬಂದು ಪೈನ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಾವಿವಾಗ ಇಲ್ಲಿ ಕ್ಲೋಸ್ ಆಗಿಬಿಡುತ್ತೆ. ಆಗಿದ್ದು ಆಫ್ಟರ್ 10 ಮಿನಿಟ್ಸ್ ನೋಡ್ಕೊಂಡ್ವಿ. ನಾವು ಅಷ್ಟೊತ್ತಿಗೆ ಕ್ಲೋಸ್ ಆಗ್ತಾಯಿತ್ತು. ಕ್ಲೋಸಿಂಗಲ್ಲಿ ಹೊರಗಡೆ ಬಂದ್ವಿ. ಅದಾದಮೇಲೆ ಒಂದು ಮೂವಿ ಶೂಟಿಂಗ್ ಪ್ಲೇಸ್ ಕೂಡ ಹೋದ್ವಿ. ಅಲ್ಲಿ ಟಿಕೆಟ್ ಫೀಸ್ ನನಗೆ ಎಷ್ಟೋ ಇತ್ತು, ನಾನು ಮರ್ತಿದ್ದೀನಿ. ಸೊ ಅಲ್ಲಿ ಟಿಕೆಟು ತೊಗೊಂಡ್ಬಿಟ್ಟು ನಾವು ಒಳಗಡೆನೂ ಹೋದ್ವಿ. ಅಲ್ಲಿ ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಇದೊಂದು ಚಾಕ್ಲೇಟ್ ಫ್ಯಾಕ್ಟ್ರಿ ಇದೆ, ಅದನ್ನು ಕೂಡ ನೋಡ್ಕೊಂಡ್ವಿ. ನಾವು ಸೀದಾ ಮನೆ ಕಡೆ ಬರ್ತಾ ಇದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.